ಪಾಪನಾಶ ದೇವಸ್ಥಾನ ಅಭಿವೃದ್ಧಿ ವಿಚಾರದಲ್ಲಿ ಕೈ ಕಮಲ ರಾಜಕೀಯ ಜಟಾಪಟಿ ವಿಚಾರ ಬೀದರ್ನಲ್ಲಿ ಸಂಸದ ಸಾಗರ್ ಖಂಡ್ರೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಅವರನ್ನು ಭೇಟಿಯಾದೆ ದೇವಸ್ಥಾನ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿದ್ರು, ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗುವಂತ ಬೆಂತಟ್ಟಿದ್ರು. ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಿರುವುದು ಆಶ್ಚರ್ಯವನ್ನು ಉಂಟು ಮಾಡಿದೆ. ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ಪ್ರತಿಭಟನೆ ಮಾಡಬೇಕೇ ಹೊರತು ಅಭಿವೃದ್ಧಿ ಕೆಲಸ ನಡೆಯುವುದಕ್ಕೆ ಪ್ರತಿಭಟನೆ ಮಾಡಬಾರದು ಅಂತ ಸಂಸದ ಸಾಗರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಜನರ ಪ್ರತಿನಿಧಿಯಾಗಿ ಕಾಮಗಾರಿಗೆ ಚಾಲನೆ ನೀಡಲಾಗ್ತಿದೆ, ತಪ್ಪೇನಿದೆ? ಕೆಲಸ ಮಾಡುವವರಿಗೆ ಬೆನ್ನು ತಟ್ಟಿ ಇನ್ನಷ್ಟು ಅನುದಾನ ತರುವುದಕ್ಕೆ ಹುರಿದುಂಬಿಸಬೇಕು. ಆದರೆ ಬಿಜೆಪಿಯವರು ಯಾಕೆ ವಿರೋಧಿಸುತ್ತಿದ್ದಾರೋ ಗೊತ್ತಿಲ್ಲ. ಬ್ಯಾನರ್ ಹಾಕಿದ್ದು ಕಾರ್ಯಕರ್ತರು, ಅದರಲ್ಲೇನು ತಪ್ಪಿದೆ ಎಂದು ಸಂಸದ ಸಾಗರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಸುಮಾರು ಸಲ ಹೋಗಿ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರಿಗೆ ನಾನು ಹೋಗಿ ಭೇಟಿ ಮಾಡಿ ಅನುದಾನ ಬಿಡುಗಡೆ ಮಾಡಿರಿ ಅಂತ ನಾನು ಕೇಳಿಕೊಂಡೆ. ಅದಾದಮೇಲೆ ಅವರು ಅನುದಾನ ಬಿಡುಗಡೆ ಮಾಡಿದಾದ್ಮೇಲೆ ಮತ್ತೆ ನಾನು ಅವ್ರಿಗೆ ಧನ್ಯವಾದ ಹೇಳೋಕ್ಕೂ ಹೋಗಿದ್ದೆ. ಆಗಲೂ ಕೂಡ ಒಳ್ಳೇದಾಯಿತು, ಸರಿಯಾಗಿ ಮಾಡಿರಿ, ಚಲೋ ಮಾಡಿರಿ ಅಂತ ಅವರು ನನಗೆ ಬೆಂತಟ್ಟು ಅವ್ರು ಕಳಿಸಿದ್ರು. ಅದಕ್ಕೆ ಇವತ್ತು ನ್ಯೂಸ್ ನಾವು ಕಾಮಗಾರಿ ಚಾಲನೆ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮದೇನು ನಾವು ಅನಿಸಿಕೆ ಏನಿತ್ತು ಅಂತಂದರೆ ಎಲ್ಲರೂ ಕೂಡ ಇದನ್ನು ಬೆಂಬಲ ಕೊಡ್ತಾರೆ, ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಇತ್ತು. ಆದರೂ ಕೂಡ ಈಗ ಪ್ರತಿಭಟನೆ ಅವ್ರು ಮಾಡ್ತಾರೆ ಅಂತಂದರೆ ಆಶ್ಚರ್ಯ ವಿಷಯ. ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತಂದರೆ ಪ್ರತಿಭಟನೆ ಮಾಡಬೇಕು, ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ ಪ್ರತಿಭಟನೆ ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮೊದಲನೇದು. ಎರಡನೇದು, ಈಗ ನೋಡಿ, ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಾಹೇಬ್ರು ಹೇಳಿದ್ದಾರೆ, ಅನುದಾನ ಏನಿದೆ ಸರ್ಕಾರದ ಅನುದಾನ. ಸರ್ಕಾರದ ಅನುದಾನ ಅಂತಂದರೆ ಜನರ ಕೊಟ್ಟಿರೋ ತೆರಿಗೆ. ಈಗ ಇದು ಜನರದೇ ಅದ, ಜನರ ಪ್ರತಿನಿಧಿಯಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ, ಕಾಮಗಾರಿ ಚಾಲನೆ ಕೊಡ್ತಾ ಇದ್ದೀನಿ. ಇದರಲ್ಲಿ ತಪ್ಪೇನಿದೆ? ಈಗ BJP ಶಾಸಕರು ಅವರು ಕೂಡ ವಿಡಿಯೋ ಮಾಡಿದ್ದಾರೆ. ನನಗೆ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ, ಅವರು ಕೂಡ ರಸ್ತೆ ಕಾಮಗಾರಿ, ಕಟ್ಟಡ ಕಾಮಗಾರಿ ಅವ್ರು ಚಾಲನೆ ಕೊಡ್ತಾ ಇರುವಾಗ ಟೆಂಡರ್ ಆಗುತ್ತೆ. ಟೆಂಡರ್ ಆದಮೇಲೆ ಏಜೆನ್ಸಿ ಗುತ್ತಿದಾರ್ ಫಿಕ್ಸ್ ಆಗ್ತಾರೆ. ಫಿಕ್ಸ್ ಆಗಿ ಕಾಮಗಾರಿ ಪ್ರಾರಂಭ ಆಗೋ ಸಮಯದಲ್ಲಿ ಅವರು ಹೋಗಿ ಪೂಜೆ ಮಾಡ್ತಾರೆ. ಈಗ ಅವ್ರು ಮಾಡಿದರೆ ಸರಿ, ಅದೇ ನಾನು ಮಾಡ್ತಾಯಿದ್ದೀನಿ, ನಾನು ಮಾಡಿದರೆ ತಪ್ಪ? ಇದು ಎಂಥ ನ್ಯಾಯ? ಈಗ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅವರು ಕೂಡ ಬೆನ್ನು ತಟ್ಟಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತೀರಿ, ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ, ಇನ್ನೂ ಜಾಸ್ತಿ ಅನುದಾನ ತೊಗೊಂಡು ಬರೋಣ, ಬೀದರ್ ಜಿಲ್ಲೆಗೆ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಅವರು ಕೂಡ ಹೇಳಬೇಕು. ಅದ್ರ ಬದಲಾಗಿ ಅವರು ಯಾಕೆ ಈ ರೀತಿ ನಮಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತಂಬುದು ನನಗಂತೂ ಗೊತ್ತಿಲ್ಲ. ಈಗ ಬ್ಯಾನರ್ ಹಾಕಿರೋದು ನಮ್ಮೆಲ್ಲ ಕಾರ್ಯಕರ್ತರು ಬ್ಯಾನರ್ ಹಾಕಿರೋದು, ಅದರಲ್ಲಿ ತಪ್ಪೇನಿದೆ? ಗಜೇಂದ್ರ ಸಿಂಗ್ ಶೇಖಾವತ್ ಅವ್ರದ್ದು ಬ್ಯಾನರ್ ಇದೆ, ಅದರಲ್ಲಿ ಅವರು ಕೂಡ ಕೇಂದ್ರ ಸಚಿವರು. ಈಗ ಬ್ಯಾನರ್ ಹಾಕೋದ್ರಲ್ಲಿ ತಪ್ಪೇನಿದೆ? ಈಗ ಅವರು ಕೂಡ ಬ್ಯಾನರ್ ಹಾಕ್ತಾರೆ, ರಾಜ್ಯದಿಂದ ನಾಯಕರು ಬರ್ತಾರೆ, ರಾಜ್ಯಾಧ್ಯಕ್ಷರು ಬರ್ತಾರೆ, ಬೇರೆ ಬೇರೆ ನಾಯಕರು ಬರ್ತಾರೆ, ಅವರು ಕೂಡ ಬ್ಯಾನರ್ ಹಾಕ್ತಾರೆ. ಎಲ್ರಿಗೂ ಬ್ಯಾನರ್ ಹಾಕುವಂತ ಹಕ್ಕಿದೆ, ಅದರಲ್ಲಿ ತಪ್ಪೇನಿದೆ? ಈ ಸಂದರ್ಭದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಮಾಜಿ ಸಂಸದ ಮಾನ್ಯ ಭಗವಂತ ಖೂಬಾ ಅವರನ್ನ ಜನರು ಮನೆಯಲ್ಲಿ ಕೂಡಿಸಿದ್ದಾರೆ, ಅವರು ಮನೆಯಲ್ಲಿ ಸುಮ್ಮನೆ ಕೂರ್ಲಿ ಎಂದು ಲೇವಡಿಯನ್ನ ಮಾಡಿದ್ದಾರೆ. ದೇವಾಲಯದ ಅಭಿವೃದ್ಧಿ ಇವತ್ತು ಯಾರೇ ತಡೆ ಹಿಡಿದಿದ್ರು ಅಭಿವೃದ್ಧಿ ತಡಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ದೇವಾಲಯದ ಅಭಿವೃದ್ಧಿ ಮಾಡ್ತೇವೆ, ಬೀದರ್ ಜಿಲ್ಲೆ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗ್ತೇವೆ. ಆ ಶಿವ, ಆ ದೇವರು ಇವತ್ತು ಎಲ್ಲರಿಗೆ ಸದ್ಬುದ್ಧಿ ಕೊಡಲಿ ಅಂತ ಹೇಳಿ ವಿನಂತಿ ಮಾಡುತ್ತೇನೆ. ಈಗ ಒಂದೇ ಒಂದಿದೆ, ಮಾನ್ಯ ಖೂಬಾರ್ ಅವರಿಗೆ 2 ವರ್ಷ ಕೆಳಗಡೆ ಜನ ಅವರಿಗೆ ತಿರಸ್ಕಾರ ಮಾಡಿ ಸೋಲಿಸಿದ್ದಾರೆ, ಅವ್ರಿಗೆ ಸಂಸದರಿಲ್ಲ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದು ಘೋಷಣೆ ಆದರೆ ಪ್ರಾರಂಭ ಆಗಬೇಕಾಗಿತ್ತಲ್ಲ, ಮತ್ತು ಅವ್ರ ಕಾರ್ಯಕಾಲದಲ್ಲಿ ಪ್ರಾರಂಭ ಆಯಿತಾ? ಇವತ್ತು ಹೊಸ ಸಂಸದರು ಗೆದ್ದು ಬಂದ ಮೇಲೆ ದೆಹಲಿಗೆ ಹೋಗಿ ಶೇಖಾವತ್ ಅವರಿಗೆ ಭೇಟಿ ಮಾಡಿ ನೆನಗುದಿಗೆ ಬಿದ್ದಂಥ ಈ ಒಂದು ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿ ಅಂತ 3 ಸಲ ಭೇಟಿಯಾಗಿದ್ದಾರೆ. 3 ಸಲ ಭೇಟಿಯಾಗಿದ್ದ ಮೇಲೆ ಅನುದಾನ ಬಿಡುಗಡೆ ಆಗಿದೆ. ಅನುದಾನ ಬಿಡುಗಡೆ ಆದ ಮೇಲೆ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತೇನು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ, ಇವತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇದಕ್ಕೆ ಟೆಂಡರ್ ಆಗಿದೆ, ಕ್ಯಾಬಿನೆಟಲ್ಲಿ ಬಂತು. ಅದಾದಮೇಲೆ ಮಾರ್ಚಲ್ಲಿ ಟೆಂಡರ್ ಆಯಿತು, ಜುಲೈಯಲ್ಲಿ ಇವತ್ತು ಗುತ್ತಿಗೆದಾರ ನೇಮಕ ಆಗಿದೆ. ಇವತ್ತು ಒಂದು ಸ್ವಲ್ಪ ವಿಳಂಬ ಮಾಡ್ದ. ಈಗ ಅದಕ್ಕೆ ನಾವು ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಈ ಕಾಮಗಾರಿ ಇವತ್ತು ಏನು ನಡೀತಾ ಇದೆ, ಏನು ಅಭಿವೃದ್ಧಿ ಆಗ್ತಾ ಇದೆ, ಎಷ್ಟು ಅನುದಾನ ಬಂದಿದೆ, ಅದರಲ್ಲಿ ಏನಿದೆ. ಇವತ್ತು ನಾವೇನು ಹೇಳ್ತಾ ಇದ್ದೀವಿ ನೋಡಿ, ನಾವು ಒಂದೇ ನಿಮಿಷ, ಮಾನ್ಯ ಕೇಳ್ರಿ, ಮಾನ್ಯ ಮೋದಿಜಿಯವರು ಇವತ್ತು
ಇದಕ್ಕೆ ಟೆಂಡರ್ ಆಗದೆ ಗುತ್ತಿಗೆದಾರ ನೇಮಕ ಮಾಡದೆ ಅವರು ವರ್ಚುವಲ್ ಆಗಿ ಪೂಜೆ ಮಾಡಿದ್ದಾರೆ. ವರ್ಚುವಲ್ ಪೂಜೆ ಮಾಡಿದ ಮೇಲೆ ಭೂಮಿ ಪೂಜೆ ಆಗಲಿ, ಇದು ಪ್ರಗತಿ ಟೆಂಡರ್ ಆದಮೇಲೆ ಗುತ್ತಿಗೆದಾರ ನೇಮಕ ಮಾಡಿದ ಮೇಲೆ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಯಾರು ಮಾಡ್ತಾ ಇಲ್ವಾ? ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇವತ್ತು ಬೀದರ್ ಬೆಂಗಳೂರು ರೈಲು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಸಚಿವರಾಗಿದ್ದಾಗ ಅವರು ಮಾಡಿದ್ದಂಥದ್ದು. ಮಾನ್ಯ ಮೋದಿಜಿಯವರು ಬಂದು ಉದ್ಘಾಟನೆ ಮಾಡಿದ್ರಲ್ಲ, ಬೇಡ ಅಂದಿವಾಗ. ಇವತ್ತು ಅದೇ ಕಾಲಕ್ಕೆ ಯಾರು ನೋಡಿ, ಯಾರು ಕೆಲಸ ಮಾಡ್ತಾರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ. ಯಾರು ಬರೀ ಘೋಷಣೆ ಮಾಡ್ತಾರೆ ಅವ್ರಿಗೆ ಜನ ಮನೆಯಲ್ಲಿ ಕೂಡಿಸ್ತಾರೆ. ಅರ್ಥ ಮಾಡ್ಕೋಬೇಕು ನೋಡಿ, ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಮಾಧ್ಯಮದವ್ರು ಇದ್ದೀರಿ. ಅನುದಾನ ಏನಿದೆ ಯಾರದೇ ಸ್ವತ್ತಲ್ಲ, ಅಭಿವೃದ್ಧಿ ನಿರಂತರವಾಗಿ ನಡೀತದೆ. ರಾಜ್ಯ ಸರ್ಕಾರ 4.5 ಲಕ್ಷ ಕೋಟಿ ತೆರಿಗೆ ಕೇಂದ್ರಕ್ಕೆ ಕೊಡ್ತದೆ. ಈ ದೇವಾಲಯ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹೀಗಾಗಿ ಇವತ್ತು ನಮ್ಮ ಹಕ್ಕು ನಾವು ಪಡಿತಾ ಇದ್ದೇವೆ, ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಬರೀ ಘೋಷಣೆ ಮಾಡಿದರೆ ಸಾಕಾಗೋದಿಲ್ಲ, ಪ್ರಗತಿ ತೋರಿಸ್ಬೇಕಾಗ್ತದೆ. ಪ್ರಗತಿ ತೋರಿಸುವಂಥ ಒಂದು ಕೆಲಸ ಮಾನ್ಯ ಸಾಗರ್ ಖಂಡ್ರೆ ಅವರು ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಮಾಡ್ತಾ ಇದೆ, ನಾನು ರಹೀಮ್ ಖಾನ್ ಮಾಡ್ತಾ ಇದ್ದಾವೆ, ನಮ್ಮ ಜನಪ್ರತಿನಿಧಿಗಳು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇತರರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೂ ಬನ್ನಿಯಪ್ಪ ಪೂಜೆ ಮಾಡೋಣ ಅಂತ ಕರೆದಿದ್ದೇನೆ. ನೋಡಿ, ಯಾವುದೇ ಪೊಲೀಸರು ತಡೆಯೋ ಪ್ರಶ್ನೆ ಇಲ್ಲ. ಅವ್ರು ನಮಗೆ ತಡಿಲಿಕ್ಕೆ ಹೊಂಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ ನೀವು. ನಾವು ಯಾರು ಅವರಿಗೆ ತಡೆಯುವಂಥ ಪ್ರಶ್ನೆ ಬರೋದಿಲ್ಲ. ಅವರಿಗೆ ಮುಕ್ತವಾಗಿ ಅವಕಾಶ ಇದೆ, ಬಂದು ಪೂಜೆ ಮಾಡ್ಕೊಳ್ಳಿ, ಅಭಿಷೇಕ ಮಾಡಲಿ. ನೀವು ಕೇಳಬೇಕಾಗಿತ್ತಲ್ಲ, ನಾವು 11 ಗಂಟೆಗೆ ಸಮಯ ತೊಗೊಂಡಿದ್ದೇವೆ, ನಮ್ಮ ಸಮಯನೇ ಬೇಕಾಗಿತ್ತು ಅವರಿಗೆ. ನಮ್ಮ ಸಮಯ ನೋಡ್ರಿ, ಈಗ ಯಾವ ಮನುಷ್ಯ ಅಪ್ರಸ್ತುತ ಇದ್ದಾನೆ ಅವನ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ಅವ್ರ ಬಗ್ಗೆ ಭಾಳ ಗೌರವ ಇದೆ ನನಗೂ, ಅವರಿಗೆ ಭಾಳ ಗೌರವ ಕೊಡ್ತಾ ಇದ್ದೇನೆ ಅಷ್ಟೇ. ವಿಶಾಲ್ ಸ್ವಾಮಿ, RJ 32 ಕನ್ನಡ ನ್ಯೂಸ್, ಬೀದರ್.